ಹಾಯ್ ಹಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾವು ಮತ್ತೊಂದು ಹೆಲ್ತಿಯಾದ ರೆಸಿಪಿಯೊಂದಿಗೆ ಬಂದಿದ್ದೀವಿ. ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೀವಿ. ಕಡಿಮೆ ಪದಾರ್ಥದಲ್ಲಿ ತುಂಬ ಹೆಲ್ತಿಯಾಗಿರುವಂಥ ರೆಸಿಪಿ ಮಾಡ್ತಿದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಪಿಸ್ತಾ, ವಾಲ್ನಟ್ಸ್, ಫಿಗ್ ಅಂದರೆ ಅಂಜೂರ, ಏಪ್ರಿಕಾಟ್ಸ್ ಮತ್ತು ದ್ರಾಕ್ಷಿ. ನಾವಿಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸಲ್ಲೂ ಸಹ ಪ್ರೋಟೀನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಅದರಲ್ಲಿ ಒಂದು ಪಿಸ್ತಾ ನೋಡೋದಾದರೆ ಅದು ಹೈ ಇನ್ ಫೈಬರು ಮತ್ತು ಕ್ಯಾಲ್ರಿನೂ ಕಮ್ಮಿ ಇರುತ್ತೆ. ಇದು ನಮ್ಮ ಕಣ್ಣಿನ ಹೆಲ್ತ್ ಮತ್ತು ಹಾರ್ಟ್ ಹೆಲ್ತ್ಗೆ ತುಂಬ ಉಪಯೋಗ ಆಗುತ್ತೆ. ಇನ್ನು ಎರಡನೇದಾಗಿ ವಾಲ್ನಟ್ನ ನೋಡಿದ್ರೆ ಅದು ಮಕ್ಕಳ ಬ್ರೈನ್ ಹೆಲ್ತ್ಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಹಾರ್ಟ್ ಡಿಸೀಸ್ ಮತ್ತು ಕ್ಯಾನ್ಸರ್ನ ತಡೆಗಟ್ಟುತ್ತೆ ಅಂತಲೂ ಹೇಳ್ತಾರೆ. ಮತ್ತು ಮಕ್ಕಳಿಗೆ ಒಂದು ಹೆಲ್ತಿ ವೆಯ್ಟ್ನ ಗೇನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮೂರನೇದಾಗಿ ಫಿಗ್ಗು, ಅದು ಹೈ ಇನ್ ಕ್ಯಾಲ್ಶಿಯಮ್ಮು, ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ತಾರೆ. ಮಕ್ಕಳಲ್ಲಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಮಕ್ಕಳ ಮೂಳೆಗಳನ್ನು ಇದು ಸ್ಟ್ರಾಂಗ್ ಮಾಡುತ್ತೆ. ಇನ್ನು ನಾಲ್ಕನೆಯದಾಗಿ ಏಪ್ರಿಕಾಟ್ಸ್, ಅದು ಹೈ ಇನ್ ವಿಟಮಿನ್ ಎ, ಮೇನಾಗಿ ಮಕ್ಕಳ ಕಣ್ಣಿನ ದೃಷ್ಟಿಗೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಕೊನೆಯ ಪದಾರ್ಥ ದ್ರಾಕ್ಷಿ, ಅದು ಹೈ ಇನ್ ಐರನ್ ಆ್ಯಂಡ್ ಪೊಟ್ಯಾಷಿಯಮ್, ಅದು ಮಕ್ಕಳ ಓವರಾಲ್ ಹೆಲ್ತ್ಗೆ ಯೂಸ್ ಆಗುತ್ತೆ ಮತ್ತು ಒಂದು ಎನರ್ಜಿ ಕೊಡುತ್ತೆ ಮಕ್ಕಳಿಗೆ. ಡೈಜೆಷನಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಮಕ್ಕಳ ರಕ್ತವನ್ನು ಇಂಪ್ರೂವ್ ಮಾಡುತ್ತೆ, ಅಂದರೆ ಹೆಚ್ಚು ಮಾಡುತ್ತೆ. ಇದು ನೋಡಿದ್ರಲ್ಲ, ಒಂದು ಡ್ರೈ ಫ್ರೂಟ್ಸಲ್ಲೂ ಎಷ್ಟೊಂದು ಯೂಸ್ ಇದೆ ಅಂತ. ಒಬ್ಬೊಬ್ಬರು ಮಕ್ಕಳು ಹಾಗೆ ತಿಂತಾರೆ ಕೊಟ್ಟರೆ, ಇನ್ನೊಬ್ಬರು ಮಕ್ಕಳು ತಿನ್ನಲ್ಲ. ಅಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವರು ಖಂಡಿತ ಎಂಜಾಯ್ ಮಾಡ್ತಾರೆ. ಇದನ್ನು ಮಾಡೋದು ಕೂಡ ಅಷ್ಟೇ ಈಸಿ, ಕ್ವಿಕ್ಕಾಗತ್ತೆ. ಏನಿಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದರಲ್ಲಿ ಪಿಸ್ತಾ ಮತ್ತು ವಾಲ್ನಟ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಎಲ್ಲವನ್ನೂ ಹಾಕಿ ಮಿಕ್ಸಿಲಿ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು 5 to 10 minutes ನೀವು ಅದನ್ನು ಫ್ರೈ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ, ಅಂದರೆ ನಿಮ್ಮ ಮಕ್ಕಳಿಗೆ ಇಷ್ಟವಾಗಿರುವಂಥ ಶೇಪಲ್ಲಿ ಅದನ್ನು ಮಾಡಿಕೊಟ್ರೆ ಅವರು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೋಡಿದ್ರಲ್ಲ, ಡ್ರೈ ಫ್ರೂಟ್ಸ್ ಯೂಸಸ್ನೂ ತಿಳ್ಕೊಂಡ್ವಿ, ಹಾಗೂ ಕಮ್ಮಿ ಪದಾರ್ಥದಲ್ಲಿ ತುಂಬ ಹೆಲ್ತಿಯಾಗಿರುವಂಥ ಒಂದು ಲಡ್ಡುನೂ ಮಾಡೋದು ತಿಳ್ಕೊಂಡ್ವಿ. ಎಲ್ಲರೂ ಇದನ್ನು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.